ಎಲ್ಲರೂ ನಮಸ್ಕಾರ. ತುಂಬಾ ಖುಷಿ ಆಯ್ತು ನನಗೆ ಇವತ್ತು ಸಿದ್ದರಾಮಯ್ಯ ಸರ್ ಬಂದು ನನ್ನ ಸಿನಿಮಾ ನೋಡ್ತಿರೋದಕ್ಕೆ. ಟು ಬಿ ಫ್ರಾಂಕ್ಲಿ ಸ್ಪೀಕಿಂಗ್, ನಾನು ಸಿದ್ದರಾಮಯ್ಯ ಸರ್ ಕರಿಬಾರ್ದ ಅನ್ನೋ ಇದಿಲ್ಲ ನನಗೆ ಯೋಚನೆ. ಅವರೇ ನಮ್ಮ ತಂದೆಗೆ ಫೋನ್ ಮಾಡ್ಬಿಟ್ಟು, ಇಲ್ಲ ನನ್ನ ಮಗನ ಸಿನಿಮಾದ ರಿಪೋರ್ಟ್ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದೀನಿ, ನಾನು ಸಿನಿಮಾ ನೋಡ್ಬೇಕು ಇದನ್ನ ಅಂತ ಹೇಳಿ. ಆಮೇಲೆ ಹಂಪಿನ ತುಂಬಾ ಒಳ್ಳೆ ರೀತಿಯಲ್ಲಿ ತೋರಿಸಿದ್ದೀರಾ ಅಂತ ನಾನು ಕೇಳ್ಪಟ್ಟೆ. ಅದಕ್ಕೆ ನಾನು ಸಿನಿಮಾ ನೋಡ್ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಇವತ್ತು ಸಿದ್ದರಾಮಯ್ಯ ಸರ್ ಇವತ್ತು ಶೋನ ರೆಡಿ ಮಾಡಿದ್ವಿ. ಸೊ ಅವ್ರು ಬಂದ್ರು, ಸಿನಿಮಾ ನೋಡಿದ್ರು, ತುಂಬಾ ಇಷ್ಟಪಟ್ರು, ತುಂಬಾ ಹೊಗಳಿದ್ರು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ, ಕಥೆನೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಹಾಗೆ ಅವರು, ನಾನು ಎಲ್ಲಾ ಕಡೆ ಹೇಳ್ತಿದ್ದೆ, ಇದು ಒಂದು ಫ್ಯಾಮಿಲಿ ಸಿನಿಮಾ, ಯೂತ್ಸ್ ಬಂದು ನೋಡ್ಬೇಕು ಸಿನಿಮಾ, ಫ್ಯಾಮಿಲೀಸ್ ಅಂತೂ ನೋಡ್ಲೇಬೇಕಾಗತ್ತೆ ಸಿನಿಮಾ ಅಂತ ಹೇಳಿ. ಅದು ಏನೋ ಅಂತ ಗೊತ್ತಿಲ್ಲ, ನನ್ ಬ್ಯಾಡ್ ಟೈಮು, ನನಗೆ ಬೇಕು ಇಲ್ಲ ಏನೋ ಗೊತ್ತಿಲ್ಲ, ಎ ಸರ್ಟಿಫಿಕೇಟ್ಸ್ ಕೊಟ್ರು ನನಗೆ. ಆದ್ರೆ ಸಿದ್ದರಾಮಯ್ಯ ಸರ್ ಹೇಳಿದ್ರು, ಇದು ಎ ಸರ್ಟಿಫಿಕೇಟ್ ಸಿನಿಮಾ ತರಾನೇ ಅಲ್ಲ, ಇದು ಮಾಡಿರೋದು ತಪ್ಪು ಅಂತ ಹೇಳಿ. ಸೊ ಮಾಧ್ಯಮ ಮುಖಾಂತರ ಯಾರೆಲ್ಲ ಸಿನಿಮಾ ನೋಡಿಲ್ಲ, ಸೆಕೆಂಡ್ ವೀಕ್ ತುಂಬಾ ಸಕ್ಸಸ್ಫುಲ್ ಆಗಿ ಸಿನಿಮಾ ನಡೀತಾ ಇದೆ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ ಯಶಸ್ವಿ ಮಾಡಿ ಅಂತ ಕೇಳ್ಕೊಂಡು, ಏನಾದಿದ್ರೆ ನೀವು ಕೇಳ್ಬೋದು. ಇಲ್ಲ ತುಂಬಾ ಖುಷಿ ಪಟ್ರು. ಒಂದೇ ಹೇಳಿದ್ದು, ಒಂದು ಎಪಿಸೋಡ್ ಇದೆ ತಂದೆ ಮಗಂದು, ಅವ್ರು ಸ್ವಲ್ಪ ಅವಾಗ ಇಮೋಷನಲ್ ಆಗ್ಬಿಟ್ಟು ಕಣ್ಣಲ್ಲಿ ನೀರು ಹಾಕಿದ್ರು. ನನಗೆ ನನ್ನ ಮಗನ ನೆನಪಾಯಿತು ಅಂತ ಹೇಳಿ. ಸೊ ಅದಕ್ಕಿಂತ ಜಾಸ್ತಿ ಇನ್ನೇನ್ ಹೇಳಕ್ ಸಾಧ್ಯ. ಅವರು ಅವ್ರಿಗೆ ಇಡೀ ಸಿನಿಮಾ ಇಷ್ಟ ಆಯ್ತು ಸರ್. ಫಸ್ಟ್ ಹಾಫ್ ಅವ್ರು ಸ್ವಲ್ಪ ಹಳೆ ದಿನಗಳು ನೆನ್ಸ್ಕೊಂಡ್ಬೇಕು. ಅಂದ್ರೆ ಅವ್ರಿಗೆ ಎರಡೂ ಇಷ್ಟ ಆಯ್ತು. ಜಾಸ್ತಿ ಅವ್ರಿಗೆ ಹಂಪಿ ಎಪಿಸೋಡ್ ತುಂಬಾ ಇಷ್ಟ ಆಯ್ತು. ಇದಕ್ಕಂದ್ರೆ ಫ್ಯಾಮಿಲೀಸ್ ನೋಡ್ಬೇಕಾಗತ್ತೆ ಸಿನಿಮಾ. ಆಮೇಲೆ ಇತಿಹಾಸ, ಅದು ನಮ್ಮ ಕರ್ನಾಟಕದ್ದು ಹೆಮ್ಮೆದಾದ ವಿಚಾರ ಅದು. ಸೊ ಅದು ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟು ಅವರು. ಯಾಕಂದ್ರೆ ಇವತ್ತಿನ ಯುವಕರು ಲವ್ ಅನ್ನೋ ಒಂದು ವಿಷಯದಲ್ಲಿ ಯಾವ ರೀತಿ ಮೋಸ ಆಗ್ತಿದ್ದಾರೆ, ಯಾಮಾರ್ತಿದ್ದಾರೆ, ಅದ್ರ ಮೇಲೆ ನಾವು ಈ ಅಂಶಗಳನ್ನ ಇಟ್ಕೊಂಡು ನಾವು ಈ ಸಿನಿಮಾ ಮಾಡಿರೋದು. ಮೇಜರ್ಲಿ ಫ್ಯಾಮಿಲಿ ನೋಡ್ಬೇಕಂತ ಸಿನಿಮಾ ಇದೆ. ಇಲ್ಲ, ನನ್ನ ಮೊದಲನೇ ಸಿನಿಮಾನು ಅವ್ರು ನೋಡಿದ್ರು, ಇದು ಎರಡನೇ ಸಿನಿಮಾನು ಅವ್ರು ನೋಡಿದ್ರು. ಏನು ಅವ್ರು ಏನು ಎಕ್ಸ್ಪ್ರೆಸ್ ಮಾಡಲ್ಲ, ಅಟ್ಲೀಸ್ಟ್ ಸಿದ್ದರಾಮಯ್ಯ ಸರ್ ಅವ್ರು ಏನೊಂದು ಎಕ್ಸ್ಪ್ರೆಸ್ ಮಾಡಿದ್ರು. ತುಂಬಾ ಖುಷಿ ಪಟ್ರು. ಒಂದೇ ಹೇಳಿದ್ದು, ನನಗೆ ಒಂದ್ ಮಾತಲ್ಲಿ ಹೇಳಿದ್ರೆ ಏನಂದ್ರೆ, ದಾವಣಗೆರೆಯಲ್ಲಿ ನಾನು ಪ್ರಮೋಷನ್ಗೆ ಸಕ್ಸಸ್ ಟೂರ್ಗೆ ಹೋದಾಗ ಅಲ್ಲಿ ಬಂದ್ ಸಿಕ್ಕಿ ನನ್ಗೆ ದುಡ್ಡು ಕೊಟ್ರು. ನಾನು ಏನೋ ಅಂತ ಅನ್ಕೊಂಡಿದ್ದೆ, ಸುಮ್ಮನೆ ಟೈಮ್ ಪಾಸ್ ಮಾಡಕ್ಕೆ ಇಂಡಸ್ಟ್ರಿಗೆ ಹೋಗ್ತಿದ್ಯಾ ಅಂತ ಅನ್ಕೊಂಡೆ. ಬಟ್ ನಿಜವಾಗ್ಲೂ ಇವತ್ತು ನೀವೇನ್ ಎಫರ್ಟ್ಸ್ ಹಾಕ್ದೆ, ನಮ್ಮೆಲ್ರನ್ನ ಎದುರಾಗ್ಸಿ, ನಾನು ಎಷ್ಟೇ ನನ್ಗೆ ತಡೆದ್ರು ಕೂಡ ನನ್ನ ಮಾತು ಕೇಳದೆ ಅಗೇನ್ಸ್ಟ್ ಹೋಗಿ ಇಷ್ಟೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದೆಲ್ಲ, ಇವತ್ತು ತುಂಬಾ ಖುಷಿ ಆಯ್ತು ನನಗೆ ಅಂತ ಹೇಳಿದೆ. ಅದೇ 5 ಕೋಟಿ ಚಿಲ್ಲರೆವರೆಗೆ ಏನೋ ಒಂದು ಆಗಿದೆ. ಸೊ ತುಂಬಾ ಖುಷಿಯಾದಂತ ವಿಚಾರ. ಏನಕ್ಕಂದ್ರೆ ಎಲ್ಲರಿಗೂ ಕಂಪ್ಲೇಂಟ್ ಇತ್ತು, ಕನ್ನಡ ಸಿನಿಮಾಗಳು ಓಡಲ್ಲ, ಜನ ಥಿಯೇಟರ್ ಬರ್ತಿಲ್ಲ ಅಂತ ಹೇಳಿ. ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಕರ್ನಾಟಕ ಜನ ಆಯ್ತು ಸರ್, ಒಂದಷ್ಟು ಕಡೆ ನಮ್ಮ ಸಿನಿಮಾನು ಪೈರಸಿ ಆಯ್ತು. ಬಟ್ ಆಂಟಿ ಪೈರಸಿ ಅಂತ ಒಂದು ಕಂಪನಿ ಇತ್ತು, ಅವ್ರು ಹೇಳಿ ಆ ಲಿಂಕ್ಸ್ ಗಳನ್ನೆಲ್ಲ ತೆಗ್ದಾಕಿದ್ವಿ ಸರ್. ಸೊ ಅದಕ್ಕೆ ಏನ್ ಸಮಸ್ಯೆ, ಅಷ್ಟೊಂದೇನು ಸಮಸ್ಯೆ ಆಗಿಲ್ಲ ಸರ್. ಆಮೇಲೆ ಥಿಯೇಟರ್ ಅಲ್ಲಿ ಅಷ್ಟೊಂದು ಸಕ್ಸಸ್ಫುಲ್ ಆಗಿ ಓಡ್ತಿದೆಯಲ್ಲ ಸರ್, ತಾವೇ ಬುಕ್ ಮಾಡಿ ಓಪನ್ ಮಾಡ್ಬಿಟ್ಟು ನೋಡ್ಬೋದು. ಆಲ್ಮೋಸ್ಟ್ 80-90% ಎಲ್ಲಾ ಕಡೆ ಹೌಸ್ಫುಲ್ ಹೋಗ್ತಾ ಇದೆ. ಈಗ ನಾನ್ ಹೊಸೊಬ್ಬ ಸರ್, ಹಂಗ್ ನೋಡಕ್ ಹೋದ್ರೆ ನನ್ನ ಮೊದಲನೇ ಸಿನಿಮಾನೇ 5 ಕೋಟಿ ಕಲೆಕ್ಷನ್ ಆಗಿರ್ಲಿಲ್ಲ. ಸೊ ತುಂಬಾ ಖುಷಿ ಅಂತ ವಿಚಾರ. ಇವತ್ತು ಸಕ್ಸಸ್ಫುಲ್ ಆಗಿ ಹೋಗ್ತಿದೆ. ನಾಳೆನ ಬುಕಿಂಗ್ ಇವತ್ತೇ 50% ಜಾಸ್ತಿ ಆಗಿದೆ. ಈಗ ಜಸ್ಟ್ ನಾನು ಸಿನಿಮಾ ನೋಡ್ತಾ ನನ್ಗೆ ಒಂದಷ್ಟು TVRs ಅವ್ರ ಕಡೆಯಿಂದ, ಡಿಸ್ಟ್ರಿಕ್ಟ್ ಕಡೆಯಿಂದ ಫೋನ್ಗಳು ಬರ್ತಾ ಇತ್ತು, ತಾಲೂಕಲ್ಲಿ ಸ್ವಲ್ಪ ಥಿಯೇಟರ್ಸ್ ಜಾಸ್ತಿ ಮಾಡಿ, ಪ್ಲಸ್ ಶೋಸ್ ಜಾಸ್ತಿ ಮಾಡಿ ಅಂತ ಹೇಳಿ. ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಸರ್. ನನ್ಗೇನ್ ಸಮಸ್ಯೆ ಇಲ್ಲ ಸರ್, ನನ್ನ ಸಿನಿಮಾ ಆಲ್ರೆಡಿ ಗೆದ್ದಾಯ್ತು. ಸೊ ಸಿನಿಮಾ ಒಂದ್ಸತಿ ಗೆದ್ದ ಮೇಲೆ ನನ್ಗೆ ಥಿಯೇಟರ್ಸ್ ಕಡೆಯಿಂದ ಯಾವ ಮೋಸನೂ ಇರಲ್ಲ. ನಮ್ಗೆ ಮಿನಿಮಮ್ ಥಿಯೇಟರ್ಸ್ ಅಂತ ಇದ್ದೇ ಇರುತ್ತೆ. ಅಂದ್ರೆ ಜನ ಡಿಮಾಂಡ್ ಅಲ್ವಾ, ಜನ ಡಿಮಾಂಡ್ ಮಾಡೋದ್ಮೇಲೆ ಥಿಯೇಟರ್ಸ್ ಅವ್ರಿಗೆ ಏನು ಮಾಡ್ಕೊಳಕ್ ಆಗಲ್ಲ. ಅವ್ರಿಗೆ ಏನ್ ಸಿಗ್ಬೇಕು ಅವ್ರಿಗೆ ಸಿಗುತ್ತೆ, ನನಗೆ ಏನ್ ಸಿಗ್ಬೇಕು ನನ್ಗೆ ಸಿಗುತ್ತೆ ಸರ್, ನನ್ಗೇನ್ ಸಮಸ್ಯೆ ಆಗಲ್ಲ. ಅಯ್ಯೋ, ಉತ್ತರ ಕರ್ನಾಟಕ ಜನನೇ ಹೀಗೆ. ಯಾಕಂದ್ರೆ ನಾನು ಪ್ರಮೋಷನ್ಗೆ ಹೋದಾಗ್ಲೂ ಕೂಡ ಇದೇ ತರ ಪ್ರೀತಿ ತೋರಿಸಿದ್ರು. ಸಿನಿಮಾ ಮೇಲೆ ಅದೇ ನಂಬಿಕೆ ಇಟ್ಕೊಂಡು ಥಿಯೇಟರ್ ಬಂದು ಸಿನಿಮಾ ನೋಡಿ ಯಶಸ್ವಿನೂ ಮಾಡ್ತಿದ್ದಾರೆ. ನನಗೆ ಹೈಯೆಸ್ಟ್ ಕಲೆಕ್ಷನ್ ಬರ್ತಾ ಇರೋದೇ ಉತ್ತರ ಕರ್ನಾಟಕದಿಂದ. ನೆಕ್ಸ್ಟ್ ನನಗೆ ಹೈಯೆಸ್ಟ್ ಕಲೆಕ್ಷನ್ ಬರ್ತಾ ಇರೋದೇ ಬಳ್ಳಾರಿಯಿಂದ. ಲಾಸ್ಟ್ ನನಗೆ ಅಲ್ಲಿ ಹೋದಾಗ ನಂಗೆ ಹೇಳಿದ್ದು, ಅಪ್ಪು ಸರ್ ಸಿನಿಮಾ ಲಾಸ್ಟ್ ಸರಿ ಇಷ್ಟು ಹೌಸ್ಫುಲ್ ನಡೆದಿದ್ದು, ನೆಕ್ಸ್ಟ್ ನಿಂದೆ ಅಂತ ಹೇಳಿ. ಸೊ ತುಂಬಾ ಖುಷಿ ಆಯ್ತು, ತುಂಬಾ ಹೆಮ್ಮೆ ಆಯ್ತು. ಅಂದ್ರೆ ನನಗೆ ಈ ಸಕ್ಸಸ್ ನೋಡ್ತಾ ಇದ್ರೆ, ಅವ್ರ ಪ್ರೀತಿ ನೋಡ್ತಾ ಇದ್ರೆ ನನಗೆ ಇನ್ನೂ ಜಾಸ್ತಿ ಜವಾಬ್ದಾರಿ ಬರ್ತಾ ಇದೆ. ಯಾಕಂದ್ರೆ ಅವ್ರು ನನ್ನ ಮೇಲೆ ಒಂದ್ ಬೇರೆ ತರ ಒಂದು ನಂಬಿಕೆ ಇಟ್ಟಿದ್ದಾರೆ. ಏನೋ ಒಂದು ಪೊಸಿಷನ್ ತಗೊಂತಾರೆ ಇಂಡಸ್ಟ್ರಿಯಲ್ಲಿ, ನನ್ನ ಕನ್ನಡ ಭಾಷೆ, ನನ್ನ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ತಾರೆ ಅಂತ ಹೇಳಿ. ಸೊ ಅದು ನನಗೆ ಜವಾಬ್ದಾರಿ ಜಾಸ್ತಿ ಇದೆ.
ಸೊ ದೇವ್ರ ದಯೆಯಿಂದ ನನ್ನ ಮೇಲೆ ನಂಬಿಕೆ ಇದೆ ನನಗೆ, ಆ ನಂಬಿಕೆನ ನಾನು ಉಳಿಸ್ಕೊಳ್ತೀನಿ ಅಂತ ಹೇಳ್ತೀನಿ. ಈಗ ಸದ್ಯಕ್ಕೆ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಮೊದಲನೇ ಸಿನಿಮಾ ನಮ್ದು ದೊಡ್ಡ ಸಿನಿಮಾ ರಿಲೀಸ್ ಆಗಿದೆ, ಸಕ್ಸಸ್ಫುಲ್ ಆಗಿ ನಡೀತಿರೋದ್ರಿಂದ ಫಸ್ಟ್ ಈ ಸಕ್ಸಸ್ ನ ಎಂಜಾಯ್ ಮಾಡ್ಬಿಡ್ತೀನಿ. ಸ್ವಲ್ಪ ನನಗೂ ರೆಸ್ಟ್ ಬೇಕು. ಈಗ ಮತ್ತೆ ನಾಡಿದ್ದು ಮತ್ತೆ ಇನ್ನೊಂದು ಟೂರ್ ಹೋಗ್ತಾ ಇದ್ದೀನಿ, ಸಕ್ಸಸ್ ಟೂರ್. ಈಗ ತುಮಕೂರಲ್ಲೂ ಸಿನಿಮಾ ತುಂಬಾ ಚೆನ್ನಾಗಿ ಓಡ್ತಿದೆ ಅಂತೆ, ಸಿರಾಲ್ಲೂ ಕೂಡ ಹೌಸ್ಫುಲ್ ಆಗ್ತಿದೆ, ಹಿರಿಯೂರಲ್ಲೂ ತುಂಬಾ ಚೆನ್ನಾಗಿ ಆಗ್ತಿದೆ, ಕೋಲಾರ್ಗೆ ಹೋಗ್ಬೇಕು, ಶಿವಮೊಗ್ಗಕ್ಕೆ ಹೋಗ್ಬೇಕು, ಮಂಗ್ಳೂರ್ಗೆ ಹೋಗ್ಬೇಕು. ಸೊ ಯಾಕಂದ್ರೆ ಎಲ್ಲ ಕಡೆನೂ ಸಿನಿಮಾ ಚೆನ್ನಾಗಿ ಹೋಗ್ತಿರೋದ್ರಿಂದ ಈಗ ನಾವು ಸಿನಿಮಾ ಪ್ರಚಾರಕ್ಕೆ ಸಿನಿಮಾ ಚೆನ್ನಾಗ್ ಆಗ್ಬೇಕು ಅಂತ ಹೋದಾಗ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀವಿ, ಮತ್ತೆ ಥ್ಯಾಂಕ್ ಯು ಅಂತ ಹೇಳಕ್ ಹೋಗಲ್ಲ. ಸೊ ಅದು ತಪ್ಪಾಗತ್ತೆ ಅಂತ ಹೇಳಿ ಅದಕ್ಕೆ ಈ ಸಕ್ಸಸ್ ಟೂರ್ ನ ಹಾಕೊಂಡು ಥಿಯೇಟರ್ ವಿಸಿಟ್ ಆಗತ್ತೆ, ಪ್ಲಸ್ ಅವ್ರಿಗೆ ಧನ್ಯವಾದಗಳು ಸಲ್ಲಿಸ್ಕೊಳ್ಬೋದಲ್ಲ ಅಂತ ಹೇಳಿ ಒಂದು ಟೂರ್ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲು ಸರ್, ನಾನು ಅದಕ್ಕೆ ಹೇಳ್ತಾ ಇದ್ದೆ, ವೇಟ್ ಮಾಡಿ ಸಿನಿಮಾ ರಿಲೀಸ್ ಆಗಲಿ ಆಮೇಲೆ ಮಾತಾಡ್ತೀನಿ. ಆಮೇಲೆ ನಾನು ಜಾಸ್ತಿ ಸಿನಿಮಾ ಬಗ್ಗೆ ಜಾಸ್ತಿ ಹೆಚ್ಚಾಗಿ ಮಾತಾಡಕ್ ಹೋಗಿಲ್ಲ. ಒಂದು ಆಕ್ಟರ್ ಆಗಿ ಏನ್ ಸಿನಿಮಾ ಮಾಹಿತಿ ಕೊಡ್ಬೇಕು ಅಷ್ಟೇ ಕೊಟ್ಟಿದ್ದೀನಿ, ಸಕ್ಸಸ್ ದಿನ ಮಾತಾಡ್ತೀನಿ. ಈಗ ಸರ್ ಅಷ್ಟೊಂದು ಜಾತಿ ಗೀತಿ ಇರ್ತಿದ್ರೆ ಕರ್ನಾಟಕ ಜನ ನೋಡ್ಬೇಕಾಗಿತ್ತು ನನ್ನ ಸಿನಿಮಾ. ಇಲ್ಲ ಇವ್ರು ಮುಸ್ಲಿಮ್ಸ್ ಅವ್ರಿಗೆ ನೋಡ್ಬಾರ್ದು ಅಂತ. ಕಲಾವಿದರಿಗೆ ಜಾತಿ ಇಲ್ಲ ಸರ್. ಕೆಲವರು ಜನ ಕೆಲವರು ಇಂಡಸ್ಟ್ರಿಯಲ್ಲಿ ಅವ್ರುಗಳು ಇಂಡಸ್ಟ್ರಿ ಹಾಳು ಮಾಡ್ತಾರೆ. ಸೊ ನಿಮ್ ಮಾಧ್ಯಮ ಮುಖಾಂತರ ನಾನ್ ಚಿಕ್ಕವನೇ, ನೀವೇ ದೊಡ್ಡವರು, ಕೈ ಜೋಡಿಸಿ ಮನವಿ ಮಾಡ್ತೀನಿ, ಕಲಾವಿದರಿಗೆ ಜಾತಿ ಇಲ್ಲ, ಜಾತಿ ಮಾಡಕ್ ಹೋಗ್ಬೇಡಿ. ಹೊಸೊಬ್ರನ್ನ ಬೆಳೆಸಿ, ಅದ್ ನಾನಷ್ಟೇ ಅಂತ ಅಲ್ಲ, ಅದು ಯಾರೇ ಇರ್ಲಿ, ಅವ್ನು ಶ್ರೀಮಂತ ಆಗಿರ್ಲಿ, ಮಿನಿಸ್ಟರ್ ಮಗ ಆಗಿರ್ಲಿ, ಅವ್ನು ಯಾವನೇ ಇರ್ಲಿ, ಕಲೆ ನೋಡಿ ಬೆಳೆಸಿ, ಇಷ್ಟ ಆಗಿಲ್ಲ ಮನೆ ಕಳ್ಸಿ, ಏನೂ ಬೇಜಾರಿಲ್ಲ. ಆದ್ರೆ ಜಾತಿ ಪಾತಿ ಮಾಡಕ್ ಹೋಗ್ಬೋದು ಅಂತ ಕೇಳ್ಕೊಳ್ತೀನಿ ಸರ್. ಇಲ್ಲ ಸರ್, ನಾನು ಇಲ್ಲಿ ಪ್ರಮೋಷನ್ಸ್ ಅಲ್ಲಿ ಬಿಸಿ ಆಗಿರೋದ್ರಿಂದ ನಾನು ಖಂಡಿತ ನೋಡ್ತೀನಿ ಸರ್, ಆದಷ್ಟು ಬೇಗ ನೋಡ್ತೀನಿ. ಈಗ ನೆಕ್ಸ್ಟ್ ಮತ್ತೆ ಟೂರ್ ಹಾಕೊಂಡಿದ್ದೀನಿ, ಅದು ಮುಗಿಸಿದ ಮೇಲೆ ಖಂಡಿತವಾಗ್ಲೂ ನೋಡ್ತೀನಿ ಸರ್. ಗೊತ್ತಿಲ್ಲ ಸರ್, ಅವ್ರಿಗೆ ಕೇಳ್ಬೇಕು ನೀವು, ಅವ್ರು ಯಾವಾಗ ನೋಡ್ತೀನಿ. ಯಾಕಂದ್ರೆ ಅವ್ರು ಬಿಸಿ ಶೆಡ್ಯೂಲು, ಯಾಕಂದ್ರೆ ಮತ್ತೆ ಧ್ರುವ ಸರ್ಜಿತ್ ಒಂದು ಸಿನಿಮಾ ಮಾಡ್ತಿದ್ದಾರೆ. ಸೊ ಅವ್ರು ಬಿಸಿ ಶೆಡ್ಯೂಲ್ ಆಗಿರೋದ್ರಿಂದ ಅವ್ರು ಟೈಮ್ ಫ್ರೀ ಮಾಡ್ಕೊಂಡ್ರೆ ಅವರು ಖಂಡಿತವಾಗಿ ನೋಡ್ತಾರೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.